ಇಲ್ಲಿ ಇಮೇಲ್ನ ಕೆಲವೊಂದು 5 ಐಟಮ್ಗಳನ್ನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಕ್ರಿಯೇಟ್ ಎ ಲೇಬಲ್ ಶೇಖರ್ ಇನ್ ದ ಲೆಫ್ಟ್ ಪ್ಯಾನಲ್ ಆಫ್ ದ ಇಮೇಲ್. ಸೊ ಇದಕ್ಕೆ ಈ ಟಾಸ್ಕಿಗೆ ಒಂದು ಇಮೇಲ್ ಆಲ್ರೆಡಿ ಒಂದು ಓಪನ್ ಆಗಿರ್ತದೆ. ಇಂಥ ಸಂದರ್ಭದಲ್ಲಿ ಅವರು ಹೇಳಿರ್ತಕ್ಕಂಥದ್ದನ್ನು ಟಾಸ್ಕನ್ನು ನೋಡಿ ಕ್ರಿಯೇಟ್ ಎ ಲೇಬಲ್ ಶೇಖರ್ ಇನ್ ದ ಲೆಫ್ಟ್ ಪ್ಯಾನಲ್ ಆಫ್ ದ ಇಮೇಲ್. ಸೊ ಲೆಫ್ಟ್ ಪ್ಯಾನಲ್ ಯಾವುದು? ಇದು ಇಮೇಲ್ನ ಲೆಫ್ಟ್ ಪ್ಯಾನಲ್ ಇದಾಗಿರ್ತದೆ. ಸೊ ಹಾಗಾಗಿ ಲೆಫ್ಟ್ ಪ್ಯಾನಲ್ನಲ್ಲಿ ಶೇಖರ್ ಅನ್ನೋದು ಇಲ್ಲಿಲ್ಲ. ಇಲ್ಲಿ ಶೇಖರ್ ಅನ್ನೋದು ಒಂದು ಲೇಬಲನ್ನು ಕ್ರಿಯೇಟ್ ಮಾಡಬೇಕಾಗಿದೆ. ಅದಕ್ಕೆ ಮಾಡಬೇಕಾಗಿರೋದೇನು? ಸೊ ಇನ್ಬಾಕ್ಸ್, ಸ್ಟಾರ್ಡ್, ಸೆಂಟ್ ಮೇಲ್, ಡ್ರಾಫ್ಟ್ ಇವೆಲ್ಲ ಆಲ್ರೆಡಿ ಜಿಮೇಲಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಲೇಬಲ್ಗಳು. ಸೊ ಇದ್ರ ಕಡೆಗೆ BSNL ಪರ್ಸನಲ್ ಅಂತ ಇದೆಯಲ್ವಾ, ಇದು ನನ್ನ ಇಮೇಲನ್ನು ನಾನು ಕ್ರಿಯೇಟ್ ಮಾಡ್ಕೊಂಡಿರೋದು. ಸೊ ಈಗ ಶೇಖರ್ ಅನ್ನೋದನ್ನು ಒಂದು ಕ್ರಿಯೇಟ್ ಮಾಡಬೇಕಾಗಿದೆ. ಸೊ ಇಲ್ಲೊಂದು ರೈಟ್ ಸೈಡ್ನಲ್ಲಿ ಒಂದು ಸಣ್ಣ ಎರೋ ಮಾರ್ಕ್ ಇದೆಯಲ್ವಾ, ಅದನ್ನು ಕ್ಲಿಕ್ ಮಾಡಿ, ಲೆಫ್ಟ್ ಕ್ಲಿಕ್, ಅಲ್ಲಿ ಆ್ಯಡ್ ಸಬ್ ಲೇಬಲ್ ಅಂತ ಇದೆ ಕೆಳಭಾಗದಲ್ಲಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಒಂದು ಸ್ಮಾಲ್ ವಿಂಡೋ ಓಪನ್ ಆಗುತ್ತೆ. ಸೊ ಈಗ ನೀವು ಅದು ಲೇಬಲ್ನ ನೇಮನ್ನು ಶೇಖರ್ ಅಂತ ಮಾಡಬೇಕಲ್ವಾ, ಶೇಖರ್. ಓಕೆ. BSNL ಕೆಳಗಡೆ ಬೇಡ ನನಗೆ. ಸೊ ಹಾಗಾಗಿ ನೆಕ್ಸ್ಟ್ ಲೇಬಲ್ ಅಂಡರ್ ಅಂತ ಇದೆ, ಬೇಡ, ಅದನ್ನು ರಿಮೂವ್ ಮಾಡಿ. ಸೊ ಕ್ರಿಯೇಟ್ ಅಂತ ಕೊಡಿ. ಅಲ್ಲಿ ನಿಮಗೆ ಲೆಫ್ಟ್ ಸೈಡ್ನಲ್ಲಿ ಶೇಖರ್ ಬರಬೇಕು, ಬಂದಿದೆ. ಸೊ ಇಲ್ಲಿ ಶೇಖರ್ ಬಂದಿದೆ ನೋಡಿ, BSNL ಪರ್ಸನಲ್ ಶೇಖರ್. ಸೊ ಇದು ಮೊದಲಿರಲಿಲ್ಲ. ಸೊ ಇದು ಒಂದು ಟಾಸ್ಕ್. ನೆಕ್ಸ್ಟ್, ಅಟ್ಯಾಚಿಂಗ್ ದ ವರ್ಡ್ ಡಾಕ್ಯುಮೆಂಟ್ ಫ್ರಮ್ ದ ಡೆಸ್ಕ್ಟಾಪ್. ಡೆಸ್ಕ್ಟಾಪ್ನಲ್ಲಿ ಒಂದು ಡಾಕ್ಯುಮೆಂಟ್, ವರ್ಡ್ ಡಾಕ್ಯುಮೆಂಟ್ ಇದೆ, ಅಲ್ಲಿ ಒಂದೇ ಒಂದು ಕೊಟ್ಟಿರ್ತಾರೆ ನಿಮಗೆ ಈ ಥರ ಟಾಸ್ಕ್ ಕೊಟ್ಟಾಗ. ಸೊ ಅಂಥ ಸಂದರ್ಭದಲ್ಲಿ ಅಟ್ಯಾಚಿಂಗ್ ದ ವರ್ಡ್ ಡಾಕ್ಯುಮೆಂಟ್ ಫ್ರಮ್ ದ ಡೆಸ್ಕ್ಟಾಪ್, ಡೆಸ್ಕ್ಟಾಪ್ನಲ್ಲಿರ್ತಕ್ಕಂಥ ವರ್ಡ್ ಡಾಕ್ಯುಮೆಂಟನ್ನು ಅಟ್ಯಾಚ್ ಮಾಡೋದು ಹೇಗೆ? ನೀವು ಯಾವುದೇ ಫೈಲನ್ನು ಅಟ್ಯಾಚ್ ಮಾಡಬೇಕು ಅಂತಂದರೆ ಮೆಸೇಜನ್ನು ಬೇರೆಯೊಬ್ಬರಿಗೆ ಸೆಂಡ್ ಮಾಡಬೇಕು ಅಂತ ಅರ್ಥ. ಸೆಂಡ್ ಮಾಡುವ ಮೆಸೇಜ್ ಯಾವುದೇ ಇದ್ರೂ ಕೂಡ ಕಾಂಪೋಸ್ ಅನ್ನೋದು ಲೆಫ್ಟ್ ಸೈಡ್ನಲ್ಲಿರ್ತಕ್ಕಂಥ ಕಾಂಪೋಸನ್ನು ಕ್ಲಿಕ್ ಮಾಡಬೇಕು. ಕಾಂಪೋಸ್ ಕ್ಲಿಕ್ ಮಾಡಿದರೆ ಈ ರೀತಿ ಹೊಸ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಟು ಅಡ್ರೆಸ್, ಅವರು ಬರೀ ಅಟ್ಯಾಚ್ ಫೈಲ್ ಅಂತ ಹೇಳಿಕೊಟ್ಟಾಗ ಅವರೇ ಇಮೇಲ್ ಅಡ್ರೆಸ್ ಟೈಪ್ ಮಾಡಿರ್ತಾರೆ. ಇಲ್ಲಿ ಇಲ್ಲದೇ ಇರೋದ್ರಿಂದ ನಾನು ಒಂದು ಟೈಪ್ ಮಾಡ್ತೇನೆ, abc@gmail.com. ಇದು ಈ ಥರ ಟೈಪ್ ಮಾಡಿದ್ದೇನೆ. ಸೊ ಸಬ್ಜೆಕ್ಟ್ ಸುಮ್ಮನೆ ಒಂದು ಹಾಕ್ತೇನೆ, ವಿಶಸ್. ಇಲ್ಲಿ ಒಂದು ಸುಮ್ಮನೆ ಹಾಯ್ ಅಂತ ಹಾಕ್ತೇನೆ. ಹಾಂ, ಈಗ ಒಂದು ಅಟ್ಯಾಚ್ ಮಾಡಬೇಕಾಗಿದೆ. ಇಲ್ಲಿ ನೋಡಿ, ಸೆಂಡ್ ಆಗೋದಕ್ಕಿಂತ ಪೂರ್ವದಲ್ಲಿ ಪಕ್ಕದಲ್ಲಿ ಈ ಥರ ಒಂದು ಟ್ಯಾಗ್ ಪಿನ್ ಇದೆ. ಇದು ಈ ಸಿಂಬಲ್ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ತೋರಿಸುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ. ಎಲ್ಲಿದೆ ಅದು? ಡೆಸ್ಟಿನೇಷನ್ ಫೋಲ್ಡರ್, ಅದು ಡೆಸ್ಕ್ಟಾಪಲ್ಲಿದೆ. ಹಾಗಾಗಿ ಡೆಸ್ಕ್ಟಾಪನ್ನು ನಾವು ಕ್ಲಿಕ್ ಮಾಡ್ಕೊಳ್ಬೇಕು. ಅಥವಾ ಡಾಕ್ಯುಮೆಂಟ್ಸಲ್ಲಿದ್ದರೆ ಡಾಕ್ಯುಮೆಂಟ್ಸನ್ನು ಕ್ಲಿಕ್ ಮಾಡಬೇಕು. ಅಥವಾ ಬೇರೆ ಯಾವುದೋ ಒಂದು ಆ್ಯಪ್ ಡಾಟಾ ಅಥವಾ ಬೇರೆ ಯಾವುದೋ ಒಂದು ಜಾಗದಲ್ಲಿ ಫೇವ್ರೇಟ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಈಗ ಆ್ಯಕ್ಚುಲಿ ಡೆಸ್ಕ್ಟಾಪ್ನಿಂದನೇ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ಡೆಸ್ಕ್ಟಾಪನ್ನು ಇಲ್ಲಿ ಕ್ಲಿಕ್ ಮಾಡಿ. ಡೆಸ್ಕ್ಟಾಪ್ನ ಪಟ್ಟಿ ಬರ್ತದೆ. ಈ ಪಟ್ಟಿಯಲ್ಲಿ ವರ್ಡ್ ಡಾಕ್ಯುಮೆಂಟ್ ಬೇಕು. ವರ್ಡ್ ಡಾಕ್ಯುಮೆಂಟ್ ಒಂದಿದೆ ಅಲ್ಲಿ, ಯಾವುದು CLT 2016 ಅನ್ನೋದು, ಇದು ವರ್ಡ್ ಡಾಕ್ಯುಮೆಂಟ್. CLT 2016. ಸೊ ಇದನ್ನು ಕ್ಲಿಕ್ ಮಾಡಿದೆ. ಡೆಸ್ಕ್ಟಾಪ್ನಿಂದ CLT 2016 ವರ್ಡ್ ಡಾಕ್ಯುಮೆಂಟ್ ಕ್ಲಿಕ್ ಮಾಡಿದೆ, ಓಪನ್ ಅಂತ ಕೊಟ್ಟೆ. ಆವಾಗ ಅದು ಇಲ್ಲಿ ಬ್ಲೂ ಸಿಗ್ನಲ್ ಬರೋ ತನಕ ವೇಟ್ ಮಾಡಿ. ಅದು ಯಾಕಂದರೆ ಲೋಡ್ ಆಗಬೇಕಲ್ವಾ, ಅದಕ್ಕೆ. ಆನಂತರ ನೀವು ನೋಡಿ, ಬ್ಲೂ ಸಿಗ್ನಲ್ ಬಂತು, ಸೆಂಡ್ ಕೊಟ್ಟರೆ ಆಯಿತು, abc@gmail.com ಹೋಗುತ್ತೆ. ಇದು ಮತ್ತೊಂದು ಟಾಸ್ಕ್. ಈಗ ಮೂರನೇ ಟಾಸ್ಕಿಗೆ ಹೋಗೋಣ. ಮೂವಿಂಗ್ ಮೆಸೇಜಸ್ ಟು ಒನ್ ಲೇಬಲ್ ಟು ಅನದರ್. ಒಂದು ಲೇಬಲ್ನಿಂದ ಇನ್ನೊಂದು ಲೇಬಲ್ಗೆ ಮೆಸೇಜನ್ನು ಮೂವ್ ಮಾಡೋದು ಹೇಗೆ ಅಂತ. ಇಲ್ಲಿ ನೋಡಿ, ಇವೆಲ್ಲ ಇರ್ತಕ್ಕಂಥದ್ದು ಇನ್ಬಾಕ್ಸ್. ಇಲ್ಲಿರ್ತಕ್ಕಂಥದ್ದು ಇನ್ಬಾಕ್ಸ್ನಲ್ಲಿ ಇರ್ತಕ್ಕಂಥದ್ದು ಮೂವ್ ಆಗಬೇಕಾಗಿದೆ. ಯಾವುದು? ಫಾರ್ ಎಕ್ಸಾಂಪಲ್ ಗೂಗಲ್ ಅನ್ನೋದಿದೆಯಲ್ವಾ, ಇದು ಮೂವ್ ಆಗಬೇಕಾಗಿದೆ. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರದಲ್ಲಿ ಇಲ್ಲೊಂದು ಒಂದು ಪಟ್ಟಿ ಬರುತ್ತೆ. ಈ ಪಟ್ಟಿಯಲ್ಲಿ
ಈ ಫೋಲ್ಡರ್ ಟೈಪ್ ಇರ್ತಕ್ಕಂಥದ್ದನ್ನು ಕ್ಲಿಕ್ ಮಾಡಿ. ಸೊ ಎಲ್ಲಿಗೆ ಮೂವ್ ಮಾಡಬೇಕು ಅಂತ ಕೇಳ್ತದೆ, ಅದು ಮೂವ್ ಟು ಅಂತ ಕೇಳುತ್ತೆ. ಸೊ ಲೇಬಲ್ ನೀವು ಪರ್ಸನಲ್ ಶೇಖರ್ ಎಲ್ಲಿಗೆ ಮೂವ್ ಮಾಡಬೇಕು ಅಲ್ಲಿಗೆ ಮೂವ್ ಮಾಡಿದರೆ ಆಯಿತು, ಅಲ್ಲಿ ಹೋಗಿ ಬೀಳ್ತದೆ. ಫಾರ್ ಎಕ್ಸಾಂಪಲ್ ಇದನ್ನು ಶೇಖರ್ಗೆ ಮೂವ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ, ಶೇಖರ್. ಸೊ ಅದು ಶೇಖರ್ಗೆ ಹೋಗಿ ಬಿದ್ದಿದೆ ನೋಡಿ, ಇಲ್ಲಿದೆ ಅದು. ಇದನ್ನು ಕ್ಲಿಕ್ ಮಾಡಿದಾಗ ನಾವು ಆ ಗೂಗಲ್ ಏನಿತ್ತಲ್ಲೋ ಅದು ಇಲ್ಲಿ ಶೇಖರ್ ಫೋಲ್ಡರ್ ಬಂದಿದೆ. ಸೊ ವಾಪಸ್ ಇದನ್ನು ಕ್ಲಿಕ್ ಮಾಡಿಬಿಟ್ಟು ನಾವು ಲೇಬಲ್ಲಿಗೆ ಮತ್ತೆ ವಾಪಸ್ ಬೇರೆ ಲೇಬಲಿಗೆ ಕಳಿಸ್ಬೋದು. ಮೂವ್ ಟು ಅಂತ ಇದೆ, BSNL, ಪರ್ಸನಲ್, ಸೋಷಿಯಲ್, ಈ ಥರ ಇನ್ಬಾಕ್ಸ್ ಅಂತಲೂ ಇದೆ. ಇನ್ಬಾಕ್ಸಿಂದ ನಾವು ಶೇಖರ್ಗೆ ಹಾಕಿದ್ದೇವೆ, ಈಗ ಶೇಖರ್ನಿಂದ ಮತ್ತೆ ಇನ್ಬಾಕ್ಸ್ಗೆ ಲೇಬಲ್ಗೆ ಹಾಕ್ತಿದ್ದೇವೆ. ಸೊ ಇನ್ಬಾಕ್ಸ್ ಕ್ಲಿಕ್ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಶೇಖರ್ನಲ್ಲಿರ್ತಕ್ಕಂಥ ಇದು ವಾಪಸ್ ಇನ್ಬಾಕ್ಸ್ಗೆ ಹೋಗುತ್ತೆ. ನೀವು ಇನ್ಬಾಕ್ಸನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿದೆ, ಅದು ಗೂಗಲು ವಾಪಸ್ ಬಂದಿದೆ. ನೀವು ಅದೇ ಶೇಖರ್ ಅಂತ ಹೇಳಿ ಕ್ಲಿಕ್ ಮಾಡಿದರೆ ಇಲ್ಲಿ ಇನ್ಬಾಕ್ಸ್ ಅಂತ ತೋರಿಸ್ತಾ ಇದೆ ನಿಮಗೆ. ಶೇಖರಲ್ಲಿ ಒಂದು ಇತ್ತದು, ಸೊ ಅದು ಇನ್ಬಾಕ್ಸ್ ಅಂತ, ಇನ್ಬಾಕ್ಸಿಗೆ ಹೋಗಿದೆ ಅಂತ ಮೂವ್ ಟು ಲೇಬಲ್. ಅಥವಾ ಇದನ್ನು ನೀವು ಪರ್ಸ್ನಲ್ಗೆ ಮೂವ್ ಮಾಡಬೇಕಂದ್ರೆ ಇದನ್ನು ಕ್ಲಿಕ್ ಮಾಡ್ಕೊಂಡಿದ್ದೀರಾ, ಪರ್ಸ್ನಲ್ ಅಂತ ಕೊಟ್ಟರೆ ಅದು ಪರ್ಸ್ನಲ್ಗೆ ಹೋಗಿ ಬಿದ್ದಿದೆ ನೋಡಿ, ಪರ್ಸ್ನಲ್ ಹೋಗಿ ಬಿದ್ದಿದೆ. ಈಗ ಶೇಖರ್ನಲ್ಲಿ ಇಲ್ಲ ಅದು ನೋಡಿ, ಶೇಖರ್ ಇಲ್ಲ, ದೇರ್ ಆರ್ ನೋ ಕನ್ವರ್ಸೇಷನ್ಸ್. ಸೊ ಈ ಥರ ಒಂದು ಲೇಬಲ್ನಿಂದ ಇನ್ನೊಂದು ಲೇಬಲಿಗೆ ಹೋಗ್ಬೋದು. ಒಂದ್ಸರಿ ಇದನ್ನು ವಿಡಿಯೋವನ್ನು ನೋಡ್ಕೊಂಡ್ಬಿಟ್ಟು ಸಾಕಷ್ಟು ಕೆಲಸಗಳನ್ನು ನೀವು ಮಾಡ್ಬೋದು. ಮತ್ತು ಈಗ ನಾಲ್ಕನೇದು ಒಂದು ಟಾಸ್ಕ್, ರಿಸ್ಟೋರ್ ಡಿಲೀಟೆಡ್ ಮೆಸೇಜ್ ಫ್ರಮ್ ಥ್ರ್ಯಾಶ್ ಟು ಇನ್ಬಾಕ್ಸ್. ಯಾವುದೇ ಮೆಸೇಜನ್ನು ಡಿಲೀಟ್ ಮಾಡಿದರೆ ಅದು ಥ್ರ್ಯಾಶ್ನಲ್ಲಿರುತ್ತೆ. ಹಾಗಾಗಿ ಥ್ರ್ಯಾಶ್ನಲ್ಲಿರ್ತಕ್ಕಂಥದ್ದನ್ನು ವಾಪಸ್ ಇನ್ಬಾಕ್ಸಿಗೆ ರಿಸ್ಟೋರ್ ಮಾಡಬೇಕಾಗಿದೆ. ಇದು ಮಾಡೋದು ಹೇಗೆ ನೋಡಿ. ಸೊ ಇನ್ಬಾಕ್ಸನ್ನು ಓಪನ್ ಮಾಡ್ತೀನಿ. ಇನ್ಬಾಕ್ಸ್ನಲ್ಲಿ ಇಲ್ಲೊಂದು ಮೇಲ್ ರಿವರ್ಸ್ ಆಗಿ ವಿಶಸ್ ನಾನು ಕಳಿಸಿರ್ತಕ್ಕಂಥ ರಿವರ್ಸ್ ಆಗಿದೆ ಅಲ್ವಾ, ಅದನ್ನೇ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಅಂತ ಕೊಡ್ತೇನೆ. ಇದು ಡಿಲೀಟ್ ಬಾಕ್ಸ್, ಡಸ್ಟ್ಬಿನ್ ಟೈಪ್ ಇದೆ ಅಲ್ವಾ, ಅದು ಡಿಲೀಟ್ ಕೊಟ್ಟ ತಕ್ಷಣ ಅದು ಥ್ರ್ಯಾಶಿಗೆ ಹೋಗುತ್ತೆ. ಥ್ರ್ಯಾಶಲ್ಲಿದೆ ನೋಡಿ, ಇಲ್ಲಿ ಕೆಳಗಡೆ ಮೋರ್ ಅಂತ ಇದೆ ಅಲ್ವಾ, ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಥ್ರ್ಯಾಶ್ ಅಂತ ಇದೆ ಅಲ್ವಾ, ಇಲ್ಲಿ ಹೋಗಿ ಬಿದ್ದಿರ್ತದೆ ಅದು ಡಿಲೀಟ್ ಮಾಡಿರೋದು ಎಲ್ಲದು ಕೂಡ ನೋಡಿ. ಅದನ್ನು ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ತಕ್ಷಣ ನಾನು ಏನು ಡಿಲೀಟ್ ಮಾಡಿದ್ನಲ್ವ ಈಗ 10:33 PM. ಸೊ ಮೇಲ್ ಇದು ಥ್ರ್ಯಾಶಲ್ಲಿದೆ. ಸೊ ವಾಪಸ್ ನಾನು ಇದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮೂವ್ ಟು ಇನ್ಬಾಕ್ಸ್ ಅಂತ ಕೊಡ್ತೀನಿ. ಸೊ ಅಲ್ಲಿರ್ತಕ್ಕಂಥದ್ದು ಅದು ಮತ್ತೆ ಇನ್ಬಾಕ್ಸಿಗೆ ಹೋಯ್ತು ನೋಡಿ, ರೀಸ್ಟೋರ್ ಆಯಿತು. ಇನ್ಬಾಕ್ಸ್ನಲ್ಲಿ ಇದ್ದಿದ್ದು ಡಿಲೀಟ್ ಮಾಡಿ ಥ್ರ್ಯಾಶ್ಗೆ ಹಾಕಿದೆ, ಥ್ರ್ಯಾಶ್ನಲ್ಲಿ ಇದ್ದಿದ್ದು ಮತ್ತೆ ಅಲ್ಲಿಂದ ರೀಸ್ಟೋರ್ ಮಾಡಿ ಇನ್ಬಾಕ್ಸಿಗೆ ತಂದಿದ್ದೇನೆ. ಸೊ ಇದೊಂದು ಟಾಸ್ಕ್. ಮತ್ತು ಕೊನೆಯದಾಗಿ ಇನ್ನೊಂದು 5ನೇ ಒಂದು ಟಾಸ್ಕು, ಮಾರ್ಕ್ ಆಲ್ ಮೆಸೇಜಸ್ ಆ್ಯಸ್ ರೀಡ್, ಆ್ಯಸ್ ಅನ್ರೀಡ್, ಆ್ಯಸ್ ಸ್ಟಾರ್ಡ್ ಮತ್ತು ಆಲ್. ಹೇಗೆ ಮಾಡೋದು ನೋಡಿ. ಇದರಲ್ಲಿ ಒಂದು ಕ್ವಶನನ್ನು ನನಗೂ ಕೂಡ ಕೇಳಿದರು. ಇಲ್ಲಿ ಮೆಸೇಜಲ್ಲಿ ಕೆಲವು ಸ್ಟಾರ್ಗಳು ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಸ್ಟಾರ್ ಮಾರ್ಕ್ ಹಾಕಿದ್ದೇನೆ. ಇನ್ನು ಕೆಲವು ಓದಿರ್ತಕ್ಕಂಥ ಓಪನ್ ಮಾಡಿರ್ತಕ್ಕಂಥ ಮೆಸೇಜ್ಗಳು ಸಾಮಾನ್ಯ ಲೆಟರ್ಗಳಲ್ಲಿದೆ. ಅದೇ ಓದದೇ ಇರತಕ್ಕಂಥ ಮೆಸೇಜ್ಗಳು ಬೋಲ್ಡ್ ಲೆಟರಲ್ಲಿದೆ. ಹಾಗಾಗಿ ಈ ಬಾಕ್ಸ್ ಇದೆ ಅಲ್ವಾ ಮೇಲ್ಗಡೆ, ಈ ಬಾಕ್ಸನ್ನು ಒಂದು ಸರಿ ಕ್ಲಿಕ್ ಮಾಡಿದರೆ ಎಲ್ಲ ಸೆಲೆಕ್ಟ್ ಆಗುತ್ತೆ. ಸೊ ಇನ್ನೊಂದು ಸರಿ ಕ್ಲಿಕ್ ಮಾಡಿದರೆ ಎಲ್ಲ ಅನ್ಸೆಲೆಕ್ಟ್ ಆಗುತ್ತೆ. ಅದರ ಪಕ್ಕದಲ್ಲಿ ಒಂದು ಆ್ಯರೋ ಮಾರ್ಕ್ ಇದೆ, ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪಟ್ಟಿ ಬರುತ್ತೆ. ಆಲ್ ಅಂತ ಕ್ಲಿಕ್ ಮಾಡಿದರೆ ಎಲ್ಲ ಸೆಲೆಕ್ಟ್ ಆಗುತ್ತೆ. ಅದೇ ನನ್ ಅಂತ ಕ್ಲಿಕ್ ಮಾಡಿದರೆ ಎಲ್ಲ ಡಿಸೆಲೆಕ್ಟ್ ಆಗುತ್ತೆ. ಮತ್ತು ಅದೇ ರೀಡ್ ಅಂತ ಕ್ಲಿಕ್ ಮಾಡಿದರೆ ಓದಿದ್ದಷ್ಟೇ ಕ್ಲಿಕ್ ಆಗುತ್ತೆ. ಸೊ ಈಗ ಅನ್ರೀಡ್ ಅಂತ ಕ್ಲಿಕ್ ಮಾಡಿದರೆ ಓದದೇ ಇರೋದಷ್ಟೇ ಕ್ಲಿಕ್ ಆಗುತ್ತೆ ನೋಡಿ. ಮತ್ತು ಸ್ಟಾರ್ಡ್ ಅಂತ ಕ್ಲಿಕ್ ಮಾಡಿದರೆ ಸ್ಟಾರ್ ಇದ್ದಿದ್ದು ಮಾತ್ರ ಕ್ಲಿಕ್ ಆಗುತ್ತೆ. ಸೊ ಅನ್ಸ್ಟಾರ್ಡ್ ಅಂತ ಹೇಳಿ ಅದನ್ನು ಕ್ಲಿಕ್ ಮಾಡಿದರೆ ಸ್ಟಾರ್ ಅಲ್ಲದೆ ಇರೋದು ಕ್ಲಿಕ್ ಆಗುತ್ತೆ. ಸೊ ಅಲ್ಲಿಗೆ ನೀವು ಈ 4 ಇದನ್ನು ತಿಳ್ಕೊಂಡ್ರೆ, ಕ್ರಿಯೇಟ್ ಎ ಲೇಬಲ್, ಶೇಖರ್ ಅಥವಾ ಬೇರೆ ಯಾವುದೋ ಆ ಹೆಸರಿನ ಲೇಬಲನ್ನು ಲೆಫ್ಟ್ ಪ್ಯಾನಲಲ್ಲಿ ಕ್ರಿಯೇಟ್ ಮಾಡೋದು, ಅಟ್ಯಾಚ್ ಮಾಡೋದು, ಅದನ್ನು ಮತ್ತೆ ಸೆಂಡ್ ಮಾಡೋದು, ಮತ್ತು ಹಾಗೆ ಮೂವಿಂಗ್ ಮೆಸೇಜಸ್ ಟು ಒನ್ ಲೇಬಲ್ ಟು ಅನದರ್, ಮತ್ತು ರಿಸ್ಟೋರ್ ಡಿಲೀಟೆಡ್ ಮೆಸೇಜಸ್ ಫ್ರಮ್ ಥ್ರ್ಯಾಶ್ ಟು ಇನ್ಬಾಕ್ಸ್, ಮತ್ತು ಹಾಗೆಯೇ ಮಾರ್ಕ್ ಆಲ್ ಮೆಸೇಜಸ್ ಆ್ಯಸ್ ರೀಡ್, ಅನ್ರೀಡ್, ಸ್ಟಾರ್ಡ್, ಇದು ಕೂಡ ಮಾಡ್ಬೋದು. ಸೊ ಇಷ್ಟು
ನಾನೀಗ ಹೇಳಿದ್ದೇನೆ. ಇನ್ನು ನಿಮಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಖಂಡಿತವಾಗ್ಲೂ ಹೇಳೋಣ. ಥ್ಯಾಂಕ್ ಯು. ನಾನು ಶೇಖರಪ್ಪ, ಸರ್ಕಾರಿ ಪ್ರೌಢಶಾಲೆ ಮಾಸೂರು, ಸಾಗರ ತಾಲೂಕು. ಥ್ಯಾಂಕ್ ಯು.